ಮ್ಯಾಂಗೋಗೆ ಅಂದ್ರೆ ಮಾವಿಗೆ ಏಷ್ಯಾದಲ್ಲೇ ದೊಡ್ಡ ಮಾರುಕಟ್ಟೆ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಶ್ರೀನಿವಾಸಪುರದಲ್ಲಿ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ. ಈಗ ಶ್ರೀನಿವಾಸಪುರದ ಮಾವು ಬೆಳೆಗಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಒಂದ್ ಕಡೆ ಬೆಲೆ ಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ಮೊದಲೇ ಕಂಗಾಲಾಗೋಗುತ್ತೆ. ಅದರ ಜೊತೆಗೆ ಆಂಧ್ರದಿಂದ ಬೇರೆ ಆಘಾತ ಎದುರಾಗಿದೆ. ಆಂಧ್ರ ಪ್ರದೇಶದಿಂದ ಶ್ರೀನಿವಾಸಪುರದ ಮಾವಿಗೆ ನಿಷೇಧವನ್ನ ಹೇರಲಾಗಿದೆ. ಅಲ್ಲಿ ಜನ ಕೊಂಡ್ಕೊಳ್ತಾ ಇದ್ದಂತ ಮಾವಲ್ಲ, ಅಲ್ಲಿ ಕಂಪನಿಗಳಿಗೆ ಅಂದ್ರೆ ಜ್ಯೂಸ್ ಕಂಪನಿಗಳಿಗೆ, ಮ್ಯಾಂಗೋ ಜ್ಯೂಸ್ ಕಂಪನಿಗಳಿಗೆ ಸರಬರಾಜು ಆಗ್ತಾ ಇತ್ತಲ್ಲ, ಅದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆಂಧ್ರದ ಮ್ಯಾಂಗೋ ಜ್ಯೂಸ್ ಫ್ಯಾಕ್ಟರಿಗಳಿಗೆ ಪೂರೈಕೆಯನ್ನ ರದ್ದು ಮಾಡಲಾಗಿದೆ. ಶ್ರೀನಿವಾಸಪುರದಿಂದ ಹೆಚ್ಚು ಬೆಳೆ ಆಂಧ್ರಕ್ಕೆ ಪೂರೈಕೆ ಆಗ್ತಾ ಇತ್ತು. ಹತ್ರ ಬೇರೆ ಇರುವಂತ ಕಾರಣ, ಅಲ್ಲಿ ಜ್ಯೂಸ್ ಫ್ಯಾಕ್ಟರಿಗಳು ಜಾಸ್ತಿ ಇರುವಂತ ಕಾರಣ ಶ್ರೀನಿವಾಸಪುರದ ಮಾವಿಗೆ ತಡೆಯನ್ನ ನೀಡಿರುವಂತದ್ದು ಚಿತ್ತೂರು ಜಿಲ್ಲಾಡಳಿತ. ತೋತಾಪುರಿ, ಅಲ್ಫಾನ್ಸೋ ಮಾವು ಖರೀದಿಸದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಶ್ರೀನಿವಾಸಪುರ ಗಡಿಯಲ್ಲಿ ಆಂಧ್ರದ ಜ್ಯೂಸ್ ಫ್ಯಾಕ್ಟರಿಗಳಿರುವಂಥದ್ದು. ಆಂಧ್ರದಲ್ಲೂ ಮಾವು ಬೆಲೆ ಕುಸಿತ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಮಾವು ಬೆಲೆ ಕುಸಿತ ಆಗಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಬೆಳೆದಿರುವಂಥ ರೈತರ ಮಾವನ್ನೇ ಖರೀದಿ ಮಾಡಿ ಅವ್ರಿಗೊಂದು ಸ್ವಲ್ಪ ಉತ್ತೇಜನ ಕೊಟ್ಟಂತಾಗುತ್ತೆ, ಸ್ವಲ್ಪ ರಿಲೀಫ್ ಸಿಕ್ಕಂತಾಗುತ್ತೆ ಅಂತ ಅಲ್ಲಿನ ಚಿತ್ತೂರಿನ ಜಿಲ್ಲಾಡಳಿತ ಈ ಕ್ರಮವನ್ನ ಕೈಗೊಂಡಿದೆ. ಅದು ಕರ್ನಾಟಕದ ಶ್ರೀನಿವಾಸಪುರದ ಮಾವು ಬೆಳೆಗಾರರಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಆಂಧ್ರ ಸರ್ಕಾರದಿಂದ ಕೆಜಿ ಮಾವಿಗೆ 4 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಾಗ್ತಾ ಇದೆ. ಅಲ್ಲಿನ ರೈತರ ನೆರವಿಗೆ ಮುಂದಾಗಿರುವಂಥದ್ದು ಆಂಧ್ರದ ಸರ್ಕಾರ. ಗಡಿಯಿಂದ ಶ್ರೀನಿವಾಸಪುರ ರೈತರನ್ನ ಬೆಳೆಗಳು ಅಂದ್ರೆ ಗಡಿಯಿಂದ ಶ್ರೀನಿವಾಸಪುರದ ರೈತರ ಬೆಳೆಗಳನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಗೆ ಮಾವನ್ನ ವಾಪಸ್ ಕಳಿಸಲಾಗಿದೆ. ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ರೈತರು ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆಂಧ್ರದಂತೆ ಇಲ್ಲಿ ಕೂಡ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ತೋತಾಪುರಿ ಮತ್ತು ಆಲ್ಫಾನ್ಸೋ ಅದನ್ನು ಹೆಚ್ಚಾಗಿ ಬೆಳೆಯಲಾಗಿತ್ತು. ಆ ಒಂದು 2 ಮಾವನೇ ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಜ್ಯೂಸ್ ಫ್ಯಾಕ್ಟರಿಗಳಿಗೆ ಸರಬರಾಜು ಆಗ್ತಾ ಇದ್ದಿದ್ದು. ಈಗ ಅದನ್ನ ನಿಷೇಧ ಮಾಡಲಾಗಿದೆ. ಸೊ ಅಲ್ಲಿನ ರೈತರಿಗೆ ಇದೊಂದು ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. 2018ರಲ್ಲೂ ಕೂಡ ಕೋಲಾರ ಮಾವಿಗೆ ನಿರ್ಬಂಧವನ್ನ ಹೇರಲಾಗಿತ್ತಂತೆ. ವಿಫಲವಾಗಿರುವ ಕಾರಣ ಇವತ್ತು ಮಾವು ಬೆಳೆಗಾರರ ರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲವಾಗಿರುವ ಕಾರಣ ಇವತ್ತು ಬೆಲೆ ಕುಸಿತದಿಂದ ಶ್ರೀನಿವಾಸಪುರ ಮತ್ತು ಮಾವು ಬೆಳೆಗಾರರು ಸಂಪೂರ್ಣವಾಗಿ ಈ ಒಂದು ಸಂಕಷ್ಟಕ್ಕೀಡಾಗಿದ್ದಾರೆ. ಆದರೆ ನಮ್ಮ ಪಕ್ಕದ ನೆರೆ ರಾಜ್ಯವಾದ ಆಂಧ್ರದಲ್ಲಿ 12,000 ರೂಪಾಯಿ ಟನ್ನಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ನೀವೇನು ಕರ್ನಾಟಕದ ಶ್ರೀನಿವಾಸಪುರ ಮಾವನ್ನು ಖರೀದಿ ಮಾಡಬಾರ್ದು ಎಂಬ ಆದೇಶವನ್ನು ವಾಪಸ್ ಪಡೀರಿ. ರೈತರಂದರೆ ಎಲ್ಲರೂ ರೈತರೇ. ನಿಮ್ಮ ಆಂಧ್ರದಿಂದ ಬೆಳೆದಂಥ ಟೊಮಾಟೊ ನಮ್ಮ ಟೊಮಾಟೊ ಮಾರ್ಕೆಟ್ಗೆ ಬರ್ತಾ ಇದೆ, ತರಕಾರಿ ಬರ್ತಾ ಇದೆ, ನಾವು ನಿಷೇಧ ಮಾಡ್ಬೋದು ಅಂತ ಹೇಳ್ಬೋದಲ್ಲ ಅಲ್ಲ. ಆದರೆ ನಾವು ಮಾನವೀಯತೆ ಇರುವಂತಹ ಕನ್ನಡಿಗರು, ದಯವಿಟ್ಟು ರೈತರು ಅದಕ್ಕೋಸ್ಕರ ಆಂಧ್ರ ಸರ್ಕಾರ ಈ ಒಂದು ಮಾವನ್ನು ಏನು ಖರೀದಿ ಮಾಡಬಾರ್ದು ಆದೇಶ ಮಾಡಿದ್ದಾರೆ, ಅದನ್ನು ವಾಪಸ್ ಪಡಿ. ನಾವು ನಿಮ್ಮನ್ನು ಬೆಂಬಲ ಬೆಲೆ ಕೇಳ್ತಾ ಇಲ್ಲ, ಖಂಡಿತವಾಗ್ಲೂ ಕೇಳ್ತಾ ಇಲ್ಲ. ನಿಮ್ಮ ಸರ್ಕಾರದ ಮತ್ತು ಜಿಲ್ಲಾಡಳಿತ ವತಿಯಿಂದ ಯಾರನ್ನ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಇಲ್ಲಿ ನೀವು ಏನು ಖರೀದಿ ಮಾಡ್ತೀರೋ ಆ ಖರೀದಿಯನ್ನು ಎತ್ಕೊಂಡೋಗಿ ನೀವು ಮಾರಾಟ ಮಾಡಿ. ಮಾವು ಬೆಳೆಗಾರರ ರಕ್ಷಣೆ ಮಾಡುವಲ್ಲಿ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಎಷ್ಟು ಟನ್ ಮಾವನ್ನ ಬೆಳೆಯಲಾಗಿತ್ತು ಆ ಒಂದು ಜ್ಯೂಸ್ ಫ್ಯಾಕ್ಟರಿಗಳಿಗೆ ಸರಬರಾಜನ್ನ ಮಾಡುವಂತ ನಿಟ್ಟಿನಲ್ಲಿ ಇದು ಯಾವ ರೀತಿಯಾಗಿ ಆತಂಕಕ್ಕೆ ಕಾರಣ ಆಗಿದೆ? ಈಗ ನಿಷೇಧ ಏನೋ ಮಾಡಿಬಿಟ್ಟಿದ್ದಾರೆ, ಈಗ ಪರ್ಯಾಯ ಆಪ್ಷನ್ಸ್ ಅನ್ನುವಂಥದ್ದು ಏನಾದರೂ ಬೇಕಲ್ಲ, ಆ ರೀತಿಯಾಗಿ ಯಾವುದೂ ಇಲ್ವಾ ಹಾಗಾದ್ರೆ ಅಲ್ಲಿ ನಿಷೇಧ ಮಾಡಿರುವಂತ ಹಿನ್ನೆಲೆಯಲ್ಲಿ? ಖಂಡಿತ ಪೃಥ್ವಿ, ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥ ಜಿಲ್ಲೆ ಅದು ಕೋಲಾರ ಆಗಿದೆ. ವಾರ್ಷಿಕವಾಗಿ ಸುಮಾರು ಒಂದು 5 ಲಕ್ಷ ಟನ್ಗೂ ಹೆಚ್ಚು ಇಳುವರಿಯನ್ನ ಈ ಒಂದು ಕೋಲಾರ ಜಿಲ್ಲೆಯಿಂದ ವಿವಿಧ ರಾಜ್ಯಗಳಿಗೆ ಈ ಒಂದು ಮಾವನ್ನ ಸಾಗಾಟ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಅತಿ ಹೆಚ್ಚಾಗಿ ಈ ಒಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನು ಜ್ಯೂಸ್ ಕಂಪನಿಗೆ ಬೇಕಾಗಿರ್ತಕ್ಕಂಥ ಪಲ್ಪನ್ನ ತಯಾರು ಮಾಡ್ತಕ್ಕಂಥ ಒಂದು ಮಾವನ್ನ ಅತಿ ಹೆಚ್ಚಾಗಿ ಇಲ್ಲಿ ಬೆಳೀತಾರೆ. ಅದು ಏನು ತೋತಾಪುರಿ ಆಗಿರ್ಬೋದು ಮತ್ತೆ ಆಲ್ಫಾನ್ಸೋ 2 ತಳಿಯ ಒಂದು ಮಾವನ್ನ ಅತಿ ಹೆಚ್ಚಾಗಿ ಬೆಳೀತಾರೆ. ಇದೇ ಒಂದು ಮಾವಿನ ಒಂದು ಆಧಾರದಲ್ಲಿ ಕೂಡ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಕ್ಕದ ಒಂದು ಆಂಧ್ರಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಅತಿ ಹೆಚ್ಚು ಜ್ಯೂಸ್ ಫ್ಯಾಕ್ಟರಿಗಳನ್ನು ಕೂಡ ತೆರೆಯಲಾಗಿರುತ್ತೆ. ಆದ್ರೆ ಇದೇ ಒಂದು ಮಾವನ್ನ ಇದೀಗ ಖರೀದಿ ಮಾಡಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಏನು ಆಂಧ್ರದ ಒಂದು ಚಿತ್ತೂರು ಜಿಲ್ಲಾಡಳಿತ ಒಂದು ಆದೇಶನ ಹೊರಡಿಸಿದೆ. ಆದ್ರೆ ಇದೆಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಒಂದು ಮಾವು ಒಂದು ಬೆಳೆಗಾರರಿಗೆ ಬಹುದೊಡ್ಡ ಒಂದು ಹೊಡೆತ ಕೂಡ ಆಗಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಮಾವು ಬೆಲೆ ಬಹಳಷ್ಟು ಕುಸಿತ ಕಂಡಿದೆ. ಕೆಜಿಗೆ 2 ರಿಂದ 3 ರೂಪಾಯಿ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಜ್ಯೂಸ್ ಫ್ಯಾಕ್ಟರಿಗಳಿಗೆ ಒಂದಷ್ಟು ಮಾವನ್ನ ರವಾನೆ ಮಾಡಿದ್ರೆ ರೈತರಿಗೆ 1 ಕೆಜಿಗೆ ಸುಮಾರು 10 ರೂಪಾಯಿ ಒಂದು ಬೆಲೆ ಸಿಗುವಂತ ಕೆಲಸ ಕೂಡ ಆಗುತ್ತೆ. ಹಾಗಾಗಿನೇ ಇವು ಜ್ಯೂಸ್ ಫ್ಯಾಕ್ಟರಿಗಳಿಗೆ ಏನು ತಗೊಂಡೋಗಿ ಹಾಕೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮಾವನ್ನ ಕಟಾವು ಮಾಡ್ಲಿಕ್ಕೆ ರೈತರು ಮುಂದಾಗಿದ್ರೆ ಈ ಒಂದು ಮಾವನ್ನ ಇದೀಗ ಖರೀದಿ ಮಾಡಬೇಡಿ ಅಂತಕ್ಕಂಥ ಒಂದು ಆದೇಶವನ್ನ ಇದೀಗ ಆಂಧ್ರ ಸರ್ಕಾರ ಹೊರಡಿಸಿರುತ್ತದೆ. ಆದ್ರೆ ಇದು ಎಷ್ಟು ಮಾತ್ರ ಸರಿ, ಯಾಕಂತ ಹೇಳಿದ್ರೆ ಆಂಧ್ರದಲ್ಲಿ ಅದಕ್ಕೆ ಪರ್ಯಾಯ ಆಪ್ಷನ್ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಯಾವುದು ಇಲ್ವಾ? ಜ್ಯೂಸ್ ಕಂಪನಿಗಳಿಗೆ ಅಲ್ಲಿಗೆ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಖಂಡಿತ ಪೃಥ್ವಿ ಏನು ಮಾಡಕ್ಕಾಗಲ್ವಾ?
ಖಂಡಿತ ಪೃಥ್ವಿ, ಅತಿ ಹೆಚ್ಚು ಜ್ಯೂಸ್ ಫ್ಯಾಕ್ಟರಿಗಳನ್ನ ಹೊಂದಿರತಕ್ಕಂಥದ್ದು ಆಂಧ್ರ ಪ್ರದೇಶದ ಓಕೆ, ಮಾತನಾಡ್ತೀನಿ ರಘುರಾಜ್. ನಮ್ಮ ಜೊತೆ ವೆಂಕಟ ಶಿವಾರೆಡ್ಡಿ ಅವರು ಶ್ರೀನಿವಾಸಪುರದ ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್, ಅಲ್ಲಿ ಈಗ ತೋತಾಪುರಿಗೆ ಮತ್ತೆ ಅಲ್ಫಾನ್ಸೋ ಮಾವಿಗೆ ನಿಷೇಧವನ್ನ ಏರಿದ್ದಾರೆ. ಜ್ಯೂಸ್ ಫ್ಯಾಕ್ಟರಿಗಳಿಗೆ ಸಪ್ಲೈ ಆಗ್ತಿದ್ದಂಥದ್ದು, ಅಲ್ಲಿನ ಜನ ಈಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರ್ಯಾಯ ಆಪ್ಷನ್ ಇಲ್ಲ ಅಂತ ಏನು ಇಲ್ವಾ? ಈಗ ನೀವು ಕೂಡ ಏನು ಹುಡುಕ್ತಾ ಇಲ್ವಾ? ಅಲ್ಲಿ ಏನಾದರೂ ರೈತರಿಗೆ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ? ಅಲ್ಲ, ನಾವು ವಿ ಆರ್ ಡಿಮ್ಯಾಂಡಿಂಗ್, ಇವಾಗ ಪ್ರೆಸ್ ಮೀಟ್ ಇದೆ, ವಿ ಆರ್ ಡಿಮ್ಯಾಂಡಿಂಗ್ ಗವರ್ಮೆಂಟ್ ಆಫ್ ಅವರ್ ಗವರ್ಮೆಂಟ್. ಮೊದಲು ಕುಮಾರಸ್ವಾಮಿ ಗವರ್ಮೆಂಟ್ ಅಲ್ಲಿ ಯಾವ ರೀತಿ ಮಾಡಿದ್ರು ಅಂತ ವಿ ಆರ್ ಡಿಮ್ಯಾಂಡಿಂಗ್. ಅದು ಮತ್ತು ಆಂಧ್ರ ಸರ್ಕಾರದವರು ಕೊಟ್ಟಿದ್ದಾರೆ ನಿನ್ನೆ. ಸರ್, ಈಗ ಸ್ಟೋರೇಜ್ ಇದೆಯಾ ಸರ್? ಈಗ ಅಷ್ಟೊಂದು ಲಕ್ಷಾಂತರ ಟನ್ ಎಲ್ಲ ಬೆಳೀತಾರೆ ಶ್ರೀನಿವಾಸಪುರದಲ್ಲಿ. ಮಾವು ಅಂದ್ರೆ ಈಗ ಶ್ರೀನಿವಾಸಪುರ ರಾಜ್ಯದಲ್ಲಿ ಈಗ ಅದು ಸೇಲ್ ಆಗಲಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸ್ಟೋರೇಜ್ ಮಾಡಿ ಈಗ ನೆಕ್ಸ್ಟ್ ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೋಸ್ಕರ ಬೇರೆ ಆಪ್ಷನ್ಸ್ ಇಲ್ವಾ ಆ ನಿಟ್ಟಿನಲ್ಲಿ ನೋಡೋದಾದ್ರೆ? ಬೆಳೆ ಇದೆ, ಇಡೀ ಸ್ಟೋರೇಜ್ಗೆ ಆಪ್ಷನ್ ಇಲ್ವಾ ಅಂತ? ಮಾಡಿಲ್ಲ ಅಂತಂದ್ರೆ ಆಗ್ಬೇಕು. ಫ್ಯಾಕ್ಟ್ರೀಸ್ ಇದೆ, ಇದ್ರೂ ಕೂಡ ಅದು ಜ್ಯೂಸ್ ಹಂಗೆ ಇದೆ, ಓಲ್ಡ್ ಸ್ಟಾಕ್ ಹಂಗೆ ಇದೆ ಎಲ್ಲ ಕಡೆ, ನಾಟ್ ಓನ್ಲಿ ಹಿಯರ್, ಈವನ್ ಆಂಧ್ರದಲ್ಲೂ ಹಂಗೆ ಇದೆ, ಎಲ್ಲ ಕಡೆ ಹಂಗೆ ಇದೆ. ಅಲ್ಲ, ಇದು 2018ರಲ್ಲೂ ಹಿಂಗೆ ಆಗಿತ್ತು. ಸರ್ಕಾರ ಅಟ್ಲೀಸ್ಟ್ ಯಾವ್ದಾದ್ರು ಜ್ಯೂಸ್ ಫ್ಯಾಕ್ಟ್ರಿಗಳನ್ನ ಅಪ್ರೋಚ್ ಮಾಡಿ ರಾಜ್ಯದಲ್ಲೇ ತೆರೆಯುವಂತ ಕೆಲಸ ಆಗ್ಬಿಟ್ರೆ ಪಾಪ ನಿಮ್ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಕಾಣಿಸುತ್ತೆ. ಮುಂದೆ ಈ ರೀತಿಯಾದಂತ ಪ್ರಾಬ್ಲಮ್ಸ್ ಅರೈಸ್ ಆಗಲ್ಲ. ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಇವಾಗ ಒಂದು ಪ್ರೆಸ್ ಮೀಟ್ ಇದೆ ಕೋಲಾರಲ್ಲಿ, ಹೋಗ್ತಾ ಇದ್ದೇನೆ. ಓಕೆ, ಹೋಗಿ ಬನ್ನಿ ಸರ್. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಆಂಧ್ರದಲ್ಲಿ ನಿಷೇಧ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯದ ಮಾವು ಬೆಳೆಗಾರರು ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಆಗ್ರಹಿಸ್ತಾ ಇದ್ದಾರೆ. ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ.